5 ವರ್ಷಿನ ಬಾದ ಹಾಂ ಹಾಂ ಹಾಂ. ನಮಗಿದು ತಿಂಗಳಿಗೆ 1,00,000 ರೂಪಾಯಿ ಬರ್ಬೋದು ಅಂತ ನಂದು ಓಕೆ, ಆಸೆ ಅದ. ಆಶೆ ಅಂದ್ರೆ ಇದು ನೀವು. ಇದಕ್ಕೆ ಸ್ಪೆಷಲ್ ಬಜೆಟ್ ಅದ ರೀ. ಇದಕ್ಕೆ ಯಾಕಂದ್ರೆ ನಾವು ಡ್ರಿಪ್ ಮಾಡ್ಕೋಬಹುದು. ಓಕೆ ಇದ್ರದ್ದೆಲ್ಲ ಕಟಿಂಗ್ ಮಾಡೋ ಇನ್ಸ್ಟ್ರೂಮೆಂಟ್ ಬರ್ತಾವ. ಓಕೆ ಸರ್. ಹಾಂ, ಅವ್ಕೆ ಸಬ್ಸಿಡಿ ಅದ ರೀ. ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಅಗ್ರಿ ಇಂಜಿನ್ ಚಾನಲ್ಗೆ. ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಫರ್ತಾಬಾದ್ ಊರಿನಲ್ಲಿದ್ದೀವಿ. ಸ್ಪೆಷಲಿ ಇಲ್ಲಿ ಒಂದು ಚಿತ್ರಶೇಖರ್ ಅಂತ ರೈತರಿದ್ದಾರೆ, ಪ್ರೋಗ್ರೆಸಿವ್ ಫಾರ್ಮರ್ ಇದ್ದಾರೆ, ಅವಾರ್ಡಿ ವಿನ್ನರ್ ಇದ್ದಾರೆ. ಈ ವಿಡಿಯೋ ನಿಮ್ಗೆ ಪಾಮ್ ಟ್ರೀ ಬಗ್ಗೆ, ಅದರ ಸಬ್ಸಿಡಿ ಯಾವ ಥರ ಸಿಗುತ್ತೆ ಅಂತ ಹೇಳಿ, ಆಮೇಲೆ ತೊಗರಿಯಲ್ಲಿ ಅವ್ರು 11 ಕ್ವಿಂಟಲ್ ತೊಗರಿ ಇಳುವರಿ ತೆಗೆದಿದ್ದಾರೆ, ಅದಕ್ಕೆ ಅವ್ರಿಗೆ ಅವಾರ್ಡ್ ಸಿಕ್ಕಿತ್ತು. ಅದ್ರ ಬಗ್ಗೆ ಯಾವ ಥರ ತೆಗೆದಿದ್ದಾರೆ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ತೋರಿಸ್ತೀವಿ. ಆಮೇಲೆ ನಿಮಗೆ ಲಿಂಬೆ ಹಣ್ಣು ಅವ್ರು ಫಾರ್ಮ್ ಮಾಡ್ತಾಯಿದ್ದಾರೆ, ಅದರಲ್ಲಿ ಯಾವ ಥರ ನೀವು ಆದಾಯ ತಗೋಬೋದು. ಆಮೇಲೆ ವರ್ಮಿ ಕಾಂಪೋಸ್ಟು ಯಾವ ಥರ ಮಾಡಿದ್ದಾರೆ ಅಂಥೇಳಿ ಈ ವಿಡಿಯೋನ ತೋರಿಸ್ತೀವಿ ಸ್ನೇಹಿತರೆ. ಸೊ ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ನಿಮ್ಮದು ಒಂದು ಲೈಕು, ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನ್ನು ಭಾಳ ಪ್ರೋತ್ಸಾಹ ಕೊಡುತ್ತೆ ಸ್ನೇಹಿತರೆ. ಸೊ ಪ್ಲೀಸ್ ನಮ್ಮ ರಿಕ್ವೆಸ್ಟು. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ. ನಿಮಗೆ ಭೇಟಿಯಾಗಿ ಭಾಳ ಸಂತೋಷ ಆಯ್ತು ಸರ್. ಸರ್, ಆ್ಯಕ್ಚುಲಿ ಸ್ನೇಹಿತರೆ, ಇವರು ಚಿತ್ರಶೇಖರ್ ಸರ್ ಅಂಥೇಳಿ ಗುಲ್ಬರ್ಗಾ ಜಿಲ್ಲೆಯ ಫರ್ತಾಬಾದ್ ಊರಾಗ ಪ್ರೋಗ್ರೆಸಿವ್ ಫಾರ್ಮರ್ ಅವಾರ್ಡಿ ವಿನ್ನರ್ ನಮ್ಮ ರೈತರು. ಅವ್ರ ಜೊತೆ ಇವತ್ತು ಇಂಟ್ರಾಕ್ಷನ್ ಮಾಡ್ತಾಯಿದ್ವಿ. ಇವ್ರು ಸ್ಪೆಷಲಿ ಇವತ್ತು ಪಾಮ್ ಟ್ರೀ, ಆಮೇಲೆ ನಮಗೆ ತೊಗರಿ ಒಳಗೆ ಸರ್ ಎಷ್ಟು ಕ್ವಿಂಟಲ್ ತೆಗ್ದಿರಿ ಸರ್ ನೀವು? ಎಕರೆಗೆ 11 ಕ್ವಿಂಟಲ್ ತೆಗ್ದಿದ್ದು ಅವಾರ್ಡ್ ಸಿಕ್ಕಿದ್ದಾರೆ. ಆಮೇಲೆ ಇಲ್ಲಿ ಸರ್ ಸ್ವಲ್ಪ ನಿಮ್ಮದು ಪಾಮ್ ಟ್ರೀ ಯಾವ ಥರ ನಮಗೆ ಸಬ್ಸಿಡಿ ಸಿಗುತ್ತೆ ರೈತರಿಗೆ, ಯಾವ ಥರ ಇಂಟರ್ಲಿಂಕ್ ಇದೆ, ಅಥವಾ ಮಾಡಿದ್ರೆ ಎಷ್ಟು ಒಳ್ಳೇದು ಅಂತ ಹೇಳಿ ಸ್ವಲ್ಪ ನಮಗೆ ಮಾಹಿತಿ ತಿಳಿಸಿ ಸರ್. ಸರ್, ಇದು ಪಾಮ್ ಅಂತ ನಾನು ಹೊಸದಾಗಿ ಬೆಳೆ ಹಾಕಿದ್ದೀನಿ. ಹಾಂ ಸರ್. ಇದು ಎಲ್ಲ ಇಂಪೋರ್ಟೆಡ್ ನರ್ಸರಿ ಇದು. ಓಕೆ. ಇದು ನಮಗೆ ಎಲ್ಲಿ ಸಿಗಂಗಿಲ್ಲ ಹೊರಗಡೆ. ಹಾಂ ಹಾಂ. 3 ಕಂಪನಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ರೈತರದು ಟ್ರೈಯಾಂಗಲ್ ಅಗ್ರಿಮೆಂಟ್ ಇರ್ತದೆ ಇದು. ಓಕೆ ಸರ್. ಹಾಂ. ಅಗ್ರಿಮೆಂಟ್ ಇದ್ದಾಗ ಅವರೆಲ್ಲ ಹಾರ್ಟಿಕಲ್ಚರ್ದವರು ಮತ್ತು ಕಂಪ್ನಿದವ್ರು ಬಂದು ನಮ್ಮ ಹೊಲ ಸರ್ವೆ ಮಾಡಿ ನಮ್ಮದು ನೀರು ಮತ್ತು ಅವೈಲೇಬಿಲಿಟಿ ಎಲ್ಲ ನೋಡಿಕೊಂಡು ಓಕೆ ಅಂದಮೇಲೆ ನಮಗೆ ಅಗಿ ಸ್ಯಾಂಕ್ಷನ್ ಆತವ್ರಿ. ನಾವು ಎಷ್ಟು ಎಕರೆ ಮಾಡ್ತೀವಿ ಅಷ್ಟು ಅಗಿ ನಮಗೆ ನಮ್ಮ ಪಕ್ಕದ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕದೊಳಗೆ ಅಗಿ ಇದ್ದು ಅಲ್ಲಿಂದ ತಂದ ಮೇಲೆ ಅವ್ರು ಬಂದು ಮಾರ್ಕೌಟ್ ಕೊಟ್ಟರು. ಮಾರ್ಕೌಟ್ ಕೊಟ್ಟ ಮೇಲೆ ನಾವು ಹೊಡ್ಕೊಂಡು 30x30 ಓಕೆ ಜಿಗ್ಜಾಗ್ ಪದ್ಧತಿದೊಳಗೆ 1 ಎಕರೆಗೆ 57 ಸಸಿಗಳು ಕೂಡ್ತವ. ಇದು ಹಚ್ಚಿ ನಾನು 3 ವರ್ಷ ಆಯಿತು. ಮಂದಿ ಕಡೆ ಎಲ್ಲ 3 ವರ್ಷಿಗೆ ಈಲ್ಡ್ ಸ್ಟಾರ್ಟ್ ಆಗ್ತದ. ಬಟ್ ನನ್ನ ಬಳಿ 2.5 ವರ್ಷಿಗೆ ಬಂದು, ಯಾಕಂದ್ರೆ ಅದು ನಂದು ಹೊಲ ಆರ್ಗ್ಯಾನಿಕ್ದೊಳಗೆ ತಯಾರಾಗಿದ್ದದ. ನಾನು ಕಬ್ಬು ಬೆಳೀಲಿ ಏನೇ ಬೆಳೀಲಿ ವೇಸ್ಟ್ ಯಾವೂ ಸುಡಂಗಿಲ್ಲ, ಅಲ್ಲೇ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ತೀನಿ ನಾನು. ಓಕೆ. ಹೀಗಾಗಿ ಅದೇ ಒಂದು ಕಾರಣದಿಂದ ನನ್ನ ಬೆಳೆ ಸರಿಯಾಗಿ ಬಂದಿರ್ತದೆ ಅಂತ ಅನಿಸ್ತದೆ ನನಗೆ. ಓಕೆ ಸರ್. ಇವಾಗ 3 ವರ್ಷಿನ ಬೆಳೆ ಅದ ಇದು. ಹಾಂ ಸರ್. ಇದು ನನಗೆ ಈಗ ಹೊಸದಾಗಿ ಇದು 1 ವರ್ಷನಾಗ 1-2 ತಿಂಗಳೇನು ರೆಸ್ಟಿಗೆ ಹೋಗಂಗೆ ಕಾಣಿಸ್ತದ ಅಂತ ಅನ್ಸಿಲಿಗತ್ತದ. ಯಾಕಂದ್ರೆ ಈಗ ಫ್ಲವರ್ ಕಮ್ಮಿ ಆಗ್ಯದ ಈಗ. ಓಕೆ ಸರ್. ಹಾಂ ಹಾಂ ಹಾಂ. ಅಂದ್ರೆ ಈಗ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಅದು ಮತ್ತೆ ಹೊಸ ಹೂವು ಬರೋ ಚಾನ್ಸಸ್ ಭಾಳ ಇದೆ. ಓಕೆ ಸರ್. ಓಕೆ. ಇದಕ್ಕೆ ನಾ ಗೋಕೃಪಾಮೃತನೂ ಬಿಡ್ತೀನಿ. ಆಮೇಲೆ ಇಲ್ಲಿದೇನು ತೆಗೆದು ನಾ ಹೊರಗೆ ಚೆಲ್ಲಲ್ಲ, ಇಲ್ಲೇ ಕಾಂಪೋಸ್ಟ್ ಗೊಬ್ಬರ ಮಾಡ್ತೀನಿ. ಓಕೆ ಸರ್. ಹಾಂ ಹಾಂ. ಆಮೇಲೆ ಎಲ್ಲ ರೌದಿ ಇದ್ದಿದ್ದೆಲ್ಲ ಇಲ್ಲೇ ವರ್ಮಿ ಕಾಂಪೋಸ್ಟ್ ಇಲ್ಲೇ ಒಳಗೆಲ್ಲ ಡಿಕಂಪೋಸ್ ಮಾಡಿಬಿಡ್ತಾನೆ. ಹಾಂ ಹಾಂ. ಇಲ್ಲೇ ಗೊಬ್ಬರ ಆಗಿಬಿಡ್ತದೆ. ಓಕೆ ಸರ್. ಸರ್, ಇದು ನಮ್ಮದು ಡಿಪಾರ್ಟ್ಮೆಂಟ್ ಕಡೆ, ಈಗ ನಾವು ಗುಲ್ಬರ್ಗ ಜಿಲ್ಲೆದಂಗೆ ಇದ್ದೀವಿ ಸರ್. ಇದು ಸ್ಪೆಷಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಥ್ರೂ ನಿಮಗೆ ಸಬ್ಸಿಡಿ ಸಿಗುತ್ತಲ್ಲ. ಇದು ಪ್ಲಾಂಟೇಶನ್ ಅವರೇ ಫ್ರೀ ಕೊಡ್ತಾರೆ ಹೆಂಗೆ ಸರ್ ಇದು? ಹಾಂ, ಅಗಿ ಎಲ್ಲ ಅವರೇ ಫ್ರೀ ಕೊಡ್ತಾರೆ ರೀ. ಅಗಿ ಅವ್ರು ಫ್ರೀ ಕೊಟ್ಟ ಮೇಲೆ ನಾನು ಹಚ್ಕೊಳ್ಳೋದು ನಮ್ಮ ಕಡೆಗೆ ಇರ್ತದೆ. ಓಕೆ. ಮುಂದೆ 5 ವರ್ಷ ತನಕ 1 ಎಕರೆಗೆ 1,200 ರೂಪಾಯಿ ಅಂತ ಸಹಾಯಧನ ಕೊಡ್ತಾರೆ. ಅಂದ್ರೆ ನಾವು 1 ವರ್ಷನಾಗ 4 ತಿಂಗಳಿಗೊಮ್ಮೆ ಕಟ್ಟಬೇಕು ಗೊಬ್ಬರ. ಒಂದು ಸರ್ತಿ ಗೊಬ್ಬರದ್ದು ಅವ್ರದ್ದು ಕೊಟ್ಟಂಗೆ ಆಗ್ತದೆ ನಮಗೆ. ಓಕೆ ಸರ್. ಇದು ಗೊಬ್ಬರ ಏನೇನು ಹಾಕ್ತೀರಿ ಸರ್ ಇದ್ರೊಳಗೆ? ಇದು ಯಾಕಂದ್ರೆ ಇದು ಹೈಬ್ರಿಡ್ ವೆರೈಟಿ ಇಂಪೋರ್ಟೆಡ್ ಸೀಡ್ಸ್ ಇದ್ದ ಸಲುವಾಗಿ ಇದಕ್ಕೆ ಫೀಡಿಂಗ್ ಭಾಳ ಬೇಕ್ರಿ. ಓಕೆ ಸರ್. ಅಷ್ಟೇ ಈಲ್ಡ್ನು ಕೊಡ್ತದೆ. ಇದು ನಾವು ಹ್ಯಾಂಗೆ ಫೀಡಿಂಗ್ ಕೊಡ್ತೀವಿ ಹಂಗೆ ಈಲ್ಡ್ ಕೊಡ್ತದೆ. ನಾವು ಆರ್ಗ್ಯಾನಿಕ್ಕೇ ಮಾಡ್ತೀವಿ ಅಂತಂದ್ರೆ ಇದ್ರಾಗ ಬರೋ ಗೊನಿ ನಮಗೆ 2 kg 3 kg ಬರಂಗಿಲ್ಲ. ಇದು ನಮಗೆ ಮಿನಿಮಮ್ 10 kg ಮುಂದೆ ಬರಬೇಕು. ಮುಂದೆ ಗಿಡ ಹೊಡೆದಾದಂಗೆ ಅದು 50 kg ತನೂ ಬರ್ತದೆ. ಬಟ್ ನಾವು 3 ಸಾರಿ 4 ಸಾರಿ ಅದಕ್ಕೆ ಡಿವೈಡೇಷನ್ ಮಾಡಿ ಗೊಬ್ಬರ ಕೊಟ್ರು ಬಹಳ ಒಳ್ಳೇದದ. ಓಕೆ ಸರ್. ಬಟ್ ಇದ್ರ ಹೆಸರು ತಾಳೆ ಬೆಳೆ. ಓಕೆ. ತಾಳೆ ಅಂದ್ರೆ ತಾಳದು. ಓಕೆ. ತಾಳದವನಿಗೆ ಪ್ರತಿಫಲ ಸಿಗ್ತದೆ. ಯಾಕಂದ್ರೆ 3 ವರ್ಷ ಯಾರು ರೈತರು ಸುಮ್ ಕುಂಡ್ರಲಿಕ್ಕೆ ಆಗಂಗಿಲ್ಲ. ಹೌದು ಸರ್. ಆದ್ರೂ ನಾನು ಇಂಟರ್ ಕ್ರಾಪ್ ತಗೊಂಡಿನಿ 3 ವರ್ಷ. ಓಕೆ. ಒಳಗ್ ನಾ ಸೋಯಾಬೀನ್ ತಗೊಂಡಿನಿ, ಕಡ್ಲಿ ತಗೊಂಡಿನಿ, ಉಳ್ಳಾಗಡ್ಡಿ ತಗೊಂಡಿನಿ. ಓಕೆ. ಅದಕ್ಕೆ ರೈತರು ಎಲ್ಲರೂ
3 ವರ್ಷ ತನ ಅದ್ರಾಗ ಇಂಟರ್ ಕ್ರಾಪ್ ತಗೋಬಹುದು. ಹಾಂ 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 ಮೇಂಟೆನೆನ್ಸ್ ಏನಂದ್ರೆ ಹೊಲ ಕ್ಲೀನ್ ಇಡ್ಬೇಕು ನಾವು. ಓಕೆ ಸರ್. ಆಮೇಲೆ ನೀರ್ ಕಮ್ಮಿ ಬೀಳ್ಕೊಡ್ಬಾರ್ದು. ಹ್ಞೂ ಇಷ್ಟೇ ಇದ್ರಾಗ ಮೇನ್ ಓಕೆ. ಬೇರೆ ಡಿಸೀಸ್ ಏನಿರಲ್ಲ. ಸ್ವಲ್ಪ ಅದಕ್ಕೆ ಗೊನ್ನಿ ಹೊಳಗ್ ಅದು ಪತಂಗ ಟೈಪ್ ಬಂದು ಇದು ಸುಳಿ ತಿಂತದ್ರಿ. ಇದು ಓಕೆ ಹಿಂಗ್ ಒಂದು ಪರಿಕೆ ತಿಂದ್ಬಿಡ್ತಂದ್ರೆ ಇದು ವೇಸ್ಟ್ ಆಗಿಬಿಡ್ತದೆ. ಹಾಂ 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 ಅದಕ್ಕೆ ಇದ್ರೊಳಗೆ ನಾವು ಒಂದು ತಿಂಗಳದಾಗ ಒಂದ್ಸಾರಿ ಅದಕ್ಕೆ ಕ್ಲೋರೋಪ್ಯಾರಿಪಾಸ ಅಥವಾ ಮೊನೊಕೊಟೋಫಾಸ ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ ಮಾಡಿ ಇಡ್ತದೆ ಸರ್. ಓಕೆ ಸರ್. ಎಷ್ಟು ಕಟಿಂಗ್ ಇದೆ ಸರ್? 6 ಕಟಿಂಗ್ ಇದೆ. 6 ತಿಂಗಳು ಅಂದ್ರೆ 6 ತಿಂಗಳು. 1 ತಿಂಗಳಿಗೆ 2 ಅಂದ್ರೆ ಅದು 1 ತಿಂಗಳದ್ಲೇ ನಾವು ಲೆಕ್ಕ ಹಿಡಿತೀವಿ. 15 ದಿವ್ಸಕ್ಕೊಮ್ಮೆ ಕಂಪಲ್ಸರಿ ಬರ್ತದ್ರಿ ಕಟಿಂಗ್ ಬರ್ತದೆ. ಕಟಿಂಗ್ ಬರ್ತದೆ. ಓಕೆ. ಅದು ಹೆಂಗಂದ್ರೆ ಇದು ಎಷ್ಟು ಎಲಿಯವ ಅಷ್ಟು ಗೊನಿ ಬರ್ತಾವ್ರಿ ಅದಕ್ಕೆ. ಹಾಂ 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 ಓಕೆ ಸರ್. ಹಾಂ ಇದು ಒಂದು ಇಲ್ಲಿ ಒಳಗೆ ಬಂತು ಗೊನಿ ಅಂದ್ರೆ ಇದು ಕಡದಾಗಿ ಇವೆಲ್ಲ ಕಡದಿವಲ್ರಿ ಇವು. ಹೌದು ಸರ್. ಇವು ಗೊನಿ ತಕೊಂಡಿವೆ ಅವ. ಹಾಂ 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 ಈಗ ಸದ್ಯ ನೆಕ್ಸ್ಟ್ ಬರೋವ ಇದಕ್ಕೆ ಹೂವ. ಓಕೆ. ಈಗ ಆ ಕಡೆ ಕೆಳಗೆಲ್ಲ ಬಂದವ್ರಿ ಹೂವ. ಹ್ಞೂ 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 ಪ್ರತಿ ತಿಂಗಳ ನಮಗೆ 10 ತಾರೀಕು ಒಳಗಾಗಿ ಹ್ಞೂ ಹ್ಞೂ ಅದ್ರದ್ದು ಬಿಲ್ ನಮ್ಮ ಅಕೌಂಟ್ಗೆ ಬಂದ್ಬಿಡ್ತದ್ರಿ. ಓಕೆ ಸರ್. ಹಾಂ, ಅದ್ರದ್ದು ರೇಟ್ ಏನಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಲಿಂದೇ ಬರ್ತದೆ. ಪ್ರತಿ ತಿಂಗಳ 10ನೇ ತಾರೀಕು ಬಂದ್ಬಿಡ್ತಾನೆ ಸರ್? 10 ತಾರೀಕು ಒಳಗಾಗಿ. ಹ್ಞೂ 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 ಅದು ಕೇಂದ್ರ ಸರ್ಕಾರದಿಂದ ಏನು ಆರ್ಡರ್ ಬರ್ತದೆ, ಹಾಂ ಹಾಂ ಆ ಆರ್ಡರ್ ಬಂದ ಕೂಡಲೇ ನಮ್ಗೆ ಅವರು ಇಮಿಡಿಯೇಟ್ ನಮ್ದು ಎಷ್ಟು ವೇಟ್ ಆಗಿರ್ತದೆ ಹ್ಞೂ ಹ್ಞೂ ಅವ್ರ ಕಂಪ್ನಿದವ್ರು ನಮ್ಮ ಅಕೌಂಟಿಗೆ ದುಡ್ಡು ಹಾಕಿಬಿಡ್ತಾರೆ. ಯಾರಿಗೆ ಕೇಳೋದಿಲ್ಲ, ಹೇಳೋದಿಲ್ಲ. ಓಕೆ ಸರ್. ಓಕೆ. ಹಾಂ ಹಾಂ ಸರಿ ಸರಿ. ಲೈಫ್ ಟೈಮ್ ನಮಗೆ ಇದು ಒಂದು ಇನ್ಕಮ್ ಇದ್ದಂಗೆ ಕಂಟಿನ್ಯೂ ಪ್ರತಿ ತಿಂಗಳ ನಮಗೆ ದುಡ್ಡು ಬರ್ತದೆ. ದುಡ್ಡು ಬರ್ತದೆ. ದುಡ್ಡು ಬರ್ತದೆ. ಹಾಂ 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 ಈಗ ನಂದು 6 ಎಕರೆ ಹಾಕಿನಂದ್ರೆ ಹ್ಞೂ ಹ್ಞೂ ನಂದು ಈಗ ಇದು ಫುಲ್ ಈಲ್ಡ್ ಸ್ಟಾರ್ಟ್ ಆಗೋದು ನಾ ಎಲ್ಲ ರೈತರ ಬಾಯಲ್ಲಿ ಕೇಳೋದ ಪ್ರಕಾರ 5 ವರ್ಷಕ್ಕೆ ಫುಲ್ ಈಲ್ಡ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಯಾರ. ಓಕೆ ಸರ್. 5 ವರ್ಷದ ಬಾದ ಹಾಂ 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 ನಮಗಿದು ವರ್ಷಿಗೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಬರ್ಬೋದು ಅಂತ ನಂದು ಓಕೆ ಆಸೆ ಅದ. ಆಶೆ ಅಂದ್ರೆ ಇದು ನೀವು ಏನು ಹಾಕಿದ್ರೆ 1 ಎಕರೆ ಒಳಗೆ 1 ಲಕ್ಷ ಆರಾಮ್. ಅಲ್ಲ, 6 ಎಕರೆ. 6 ಎಕರೆ ಟೋಟಲ್. ಓಕೆ. ತಿಂಗಳಿಗೆ 1 ಲಕ್ಷ ಮಿನಿಮಮ್ ಬರ್ಬೋದು ಅಂತ ನನ್ನ ಲೆಕ್ಕ. ಓಕೆ ಸರ್. ಹಾಂ ಅದು ರೇಟ್ ಹೆಚ್ಚು ಕಮ್ಮಿ ಆಗ್ಬೋದು. ಈಗ ಕೋವಿಡ್ದಾಗ ಇಂಪೋರ್ಟೆಡ್ ಅದು ಎಲ್ಲ ಬಂದಾಗಿತ್ತು. ಅವಾಗ 23-24 ಸಾವಿರ ತನ ರೇಟ್ ಹೋಗಿತ್ರಿ. ಓಕೆ ಸರ್. ಪರ್ ಟನ್. ಹಾಂ 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 ಇವತ್ತಿನ ರೇಟಿಗೆ 11,500 ಅದ. ಓಕೆ. ಹಾಂ 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 ಪರ್ ಟನ್ದು. ಪರ್ ಟನ್. ಈಗ ಸರ್ ಆ್ಯಕ್ಚುಲಿ ನಾವು ಈಗ ಪಾಮ್ ಟ್ರೀ ಅಂತ ಹೇಳ್ತಿದ್ದೀವಿ, ಫಾರ್ಮಿಂಗ್ ಅಂತ ಹೇಳ್ತೀವಿ. ಸ್ಪೆಷಲಿ ಇದು ಯಾವ ಸೀಸನ್ ಒಳಗೆ ಇಳುವರಿ ಹೆಚ್ಚಿಗೆ ಬರ್ಬೋದು ಅಂದರೆ ಈಗ ನಾವು ಇರ್ತೈತಲ್ಲ ಇದು ನಮಗೆ ನವಂಬರ್ ಡಿಸೆಂಬರ್ಲಿಂದ ಜಾಸ್ತಿ ಬರ್ತದೆ. ನವಂಬರ್ ಡಿಸೆಂಬರ್. ಓಕೆ. ಹಾಂ 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 ಸರಿ. ಹಾಂ ಮೇ ಜೂನ್ ಮಳೆಗಾಲ ಮೇಲೂ ಡಿಪೆಂಡ್ ಅದರ. ಅದು ನಾವು ತೆಳಗಿಂದ ಎಷ್ಟೇ ಕೊಟ್ರು ಓಕೆ ಸರ್. ಮಳೆಗಾಲ ಮೇಲೂ ಡಿಪೆಂಡ್ ಅದರ. ಮಳೆ ಸರಿಯಾಗಿ ಬಂತು ಅಂದ್ರೆ ಹಾಂ ಹಾಂ ಮೇ ಜೂನ್ದಾಗ ನಮಗೆ ವಾತಾವರಣ ತಂಪೈತಂದ್ರೆ ಮತ್ತೆ ಹೊಸ ಹೂವು ಬಂದು ಈಲ್ಡ್ ಜಾಸ್ತಿ ಬರೋ ಚಾನ್ಸಸ್ ಭಾಳ ಅದ ರೀ. ಓಕೆ ಸರ್. ಹಾಂ. ಹ್ಞೂ ಹ್ಞೂ ಸರ್ ಮತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾರ ಮತ್ತೆ ಬೇರೆ ಏನಾರ ಅದೇ ಏನಾರ ಬೆನಿಫಿಟ್ ಏನಾರ ಸಿಗ್ತದೆ? ಡಿಪಾರ್ಟ್ಮೆಂಟ್ ಕಡೆಯಿಂದ ಇದಕ್ಕೆ ಸ್ಪೆಷಲ್ ಬಜೆಟ್ ಅದ ರೀ. ಇದಕ್ಕೆ ಯಾಕಂದ್ರೆ ನಾವು ಡ್ರಿಪ್ ಮಾಡ್ಕೋಬಹುದು. ಓಕೆ. ಇದ್ರದ್ದೆಲ್ಲ ಕಟಿಂಗ್ ಮಾಡೋ ಇನ್ಸ್ಟ್ರೂಮೆಂಟ್ ಬರ್ತಾವ. ಓಕೆ ಸರ್. ಹಾಂ ಅವಕ್ಕೆ ಸಬ್ಸಿಡಿ ಅದ ರೀ. ಹ್ಞೂ 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 ಆಮೇಲೆ ನಮಗೆ ಹೇಳ್ಯಾರಿನ ಇದಕ್ಕೆ ಟ್ರ್ಯಾಕ್ಟರ್ಗೂ 2 ಲಕ್ಷ ರೂಪಾಯಿ ಪಾಮ್ ಬೆಳೆಗಾರರಿಗೆ ಹಾಂ ಹಾಂ ಸಪ್ರೇಟ್ ಅದ. ಸಣ್ಣ ಗಾಡಿ. ಸಣ್ಣ ಗಾಡಿ ಇದು. ಓಕೆ. ಸಣ್ಣ ಟ್ರ್ಯಾಕ್ಟರ್ಸ್. ಸಣ್ಣ ಗಾಡಿ ನೆಸೆಸರಿ ಅದ. ಹೌದು ಸರ್. ಹೌದು. ಆ್ಯಕ್ಚುಲಿ ಇದಕ್ಕೆ ಏನಂದ್ರೆ ಅವರು ಇಂಟರ್ ಕಲ್ಟಿವೇಶನೇ ಮಾಡಬೇಡ ಅಂತಾರೆ. ಹಾಂ 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 ಈಗ ನಾವು ಅಷ್ಟು ಹೊಲ ಬಿಟ್ಟಿದೆವು. ಹೌದು ಸರ್. ನಾನು ಇವು ಎಲಿ ಬರ್ತಾವ, ಇಲ್ಲಿ ತನ ಬೇರ್ ಬಂದಿರ್ತಾವ. ಹೌದು ಸರ್. ಹೌದು. ಬೇರೆ ಎಲ್ಲಿ ನೀವು ರೂಟ್ ಡಿಸ್ಟರ್ಬ್ ಮಾಡ್ತೀರಿ ಅವಾಗ ನಿಮಗೆ ಕಾಯಿ ಹಿಡಿಯೋ ಚಾನ್ಸಸ್ ಕಮ್ಮಿ ಆಗ್ತದಂತಾರ. ಓಕೆ. ಹಾಂ 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 ಅದಕ್ಕೆ ನಾವು ಒಳಗೇನು ಹಾಕ್ಬೇಡ್ರಿ ಅಂತಾರ ಅವರು. ಹಾಂ 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 ನಾವು ಒಳಗಿನ ಇದೊಂದು ಸಾರಿ ಕಡ್ಲಿ ಹಾಕ್ಬೇಕಂತ ನಾವು ಉದ್ದೇಶ ಇಟ್ಕೊಂಡು ಕುಂತಿದ್ದೆವು. ಓಕೆ. ಅವ್ರು ಏನಂತಾರ್ರಿ, ಹಾಂ ಹಾಂ ಈ ರೋಡ್ನಾಗ ಎಷ್ಟು ನಮ್ಗೆ ಖುಲ್ಲೆ ಕಾಣುತ್ತೆ ನೋಡ್ರಿ, ಹಾಂ ಸರ್. ಇಷ್ಟೇ ಜಾಗದಾಗ ಯೂಸ್ ಮಾಡ್ಕೋರಿ. ಓಕೆ. ಈ ಎಲಿಗೆ ಬಂದದ, ಹಾಂ ಹಾಂ ಇಲ್ಲಿಗೆ ಬೇರ್ ಬಂದಿರ್ತಾವ. ಓಕೆ. ಈ ಬೇರ್ ಕಟ್ ಮಾಡಿದ್ರಿ ಅಂದ್ರೆ ಅಲ್ಲಿ ಕಾಯಿ ಹಿಡಿಯೋ ಚಾನ್ಸ್ ಚಾನ್ಸಸ್ ಕಡಿಮೆ ಇಡುತ್ತೆ ಅಂತ ಹೇಳ್ತಾರೆ. ಓಕೆ. ಹಾಂ 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 ಸೊ ಚೆನ್ನಾಗೈತೆ. ರೈತರಿಗೆ ಮಾಡಿದ್ರೆ ಭಾಳ ವಿನ ಬೇಸ್ ಆಗ್ತೈತಿ. ಅಡ್ವಾಂಟೇಜು ಅದ ಅಂತ ತಿಳ್ಕೊರಿ. ನೋಡ್ರಿ ಓಕೆ. ಹೌದು. ಪೂರ ಎಲಿ ಒಂದು ಇದಕ್ಕೆ ಏನಾರ ಒಂದು 10-12 ಹೂವು ಅವರಿ. ಹೌದು. ಇದು ಕಂಟಿನ್ಯೂ ಹಿಂಗೆ ಚಾಲು ಅದ ನೋಡ್ರಿ. ಹ್ಞೂ 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 ಇದು ಇಲ್ಲಿ ಬರ್ಲಿಕ್ಕತ್ತದ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್. ಇದಕ್ಕೆ ನೋಡ್ರಿ ಎಷ್ಟವ ಅಂದ್ರೆ 1 2 3 4 5 6 7 8 9 10 11 12 ಹೂವು ಅವ ನೋಡಿ ಸರ್. ಇದಕ್ಕೆ ಹ್ಞೂ 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 12 13 ಅವ. ಈಗ ಒಂದು ಗಿಡದೊಳಗೆ ಎಷ್ಟು ಬರ್ಬೋದು ಸರ್ ಅಂದಾಜ? ಎಷ್ಟು ಕೆ ಜಿ ತನಕ ಬರ್ಬೋದು? ಈಗ ಈ ಗಿಡಕ್ಕೆ ಏನು ಅದಲ್ರಿ, ಹಾಂ ಹಾಂ ಇದು 6 ತಿಂಗಳು ಮಾಲ್ ಅದ ನೋಡಿ ಸರ್. ಇದು ಓಕೆ. ಹಾಂ 6 ತಿಂಗಳನ್ನ ವಿಷ ಕಟ್ಟಿಂಗ್ ಆತವ್ರಿ. ಓಕೆ. ಹಾಂ 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 ಅಂದ್ರೆ ಈ ತಿಂಗಳು ಅದು ಬಂತ್ರಿ, ಈ ವಾರ. ಹೌದು. ನೆಕ್ಸ್ಟ್ ವಾರ ಇದು ಬರ್ತದೆ. ಓಕೆ. ಮತ್ತು ಆಮೇಲೆ ಇದು ಬರ್ತದೆ. ಹಾಂ 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 ಆಮೇಲೆ ಇದು ಬರ್ತದೆ. ಹಾಂ 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 ಇದೇ ಟೈಪ್ ಹಿಂಗೆ ಮುಂದಿನೂ ಬರ್ತವೆ. ಓಕೆ. ಆಮೇಲೆ ಇಲ್ಲಿ ಹೊಂಟದ್ ನೋಡಿ ಬರ್ರಿ, ಇದು ಹೂವು ಹೆಂಗದ ಇದು.
ನೋಡಿ ಹಾಂ 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 ಆ ಥರ ಇದು ಈ ಟೈಪ್ ಬರ್ತದೆ ರೀ ಇದು ಓಕೆ. ಹಿಂಗೆ ಬರ್ಕೋತೆ ಹೋಗ್ತಾವ್ರಿ. ಇದು ಹೂವು ಒಳಗೆ ಇದು ಕಾಯಿ ಇರ್ತದೆ. ಹಾಂ ಈ ಟೈಪ್ ಕಾಯಿ ಇರ್ತದೆ ರೀ. ಸರ್ ಇದು ಗಂಡು ಹೂವು ಏನು ಸರ್ ಇದು ಇದು? ಗಂಡು ಹೂವ ರೀ ಇದು. ಇದು ಸ್ಪೆಷಲಿ ಪಾಲಿನೇಷನ್ ಸಲುವಾಗಿ ಹಾಂ, ಚೆನ್ನಾಗಿದೆ. ಹಾಂ. ಇವು ನಮ್ಮ ಬಲ್ಲಿ ಶುರು ಬ್ಯಾರೆದವ್ರ ಬಲ್ಲಿ ತಂದು ಇದಕ್ಕೆ ನಾವು ಬಿಟ್ಟಿದ್ದೇವ್ರಿ ಅವು ಹುಳ. ಓಕೆ ಓಕೆ ಹಾಂ ಈಗ ಸದ್ಯ ಹೊಂಟವ್ ನೋಡಿ ಸರ್ ಇವು. ಇವು ಇವು ಫಿಮೇಲ್ ಅವರ್ ಇವು. ಓಕೆ. ಹಾಂ ಇಲ್ಲಿ ನೋಡಿ ಸರ್. ಹಾಂ ಅದು ಮೇಲ್ ಅದು. ಹಾಂ 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 ಅದು ಇದು ಎಲ್ಲ ಮೇಲ್ ರೀ. ಓಕೆ. ಇದು ಮುಗ್ದದ್ರಿ ಇದ್ರದ್ದು. ಹ್ಞೂ ಈಗ ಏನಿದ್ರೆ ಇವು ಚಾಲು ಅದ ನೋಡ್ರಿ, ಅವು ಫಿಮೇಲೇ ಅವು. ಓಕೆ. ಮುಳ್ಳು ಚೂಸ್ತಾವ ನೋಡ್ರಿ. ಸರಿ ಸರಿ. ಮುಳ್ಳು ಭಾಳ ಡೇಂಜರ್ ಇದ್ರಿ, ಹೌದು ಹೌದು. ಗೊತ್ತೇ ಆಗಲ್ರಿ. ರುಚಿ ಇದ್ದಂಗೆ. ಪಾಲಿನೇಷನ್ ಭಾಳ ಇಂಪಾರ್ಟೆಂಟ್ ರೀ ಸರ್. ಹೌದು ಯಾವ್ದು ಗಿಡ ನಮ್ಗೆ? ಹೌದು. ಸುಮ್ಮನೆ ಹಿಂಗೆ ತಂದು ಅದ್ರದ್ದು ಪೌಡರ್ ಹಾಕಿಬಿಟ್ಟೆ ಅಂದ್ರೆ ತಾನೇ ಆಗಿಬಿಡ್ತದೆ. ಅದ್ರ ಪೌಡ್ರೂ ಸಿಗ್ತದೆ ಸರ್ ಅದು? ಅದರ ಹೊಸ ಹೂದಾಗ ಇರ್ತದ್ರಿ, ಅದು ಖ್ಯಾದ್ಗಿ ವಾಸ ಬರ್ತದ್ರಿ ಅದು. ಓಕೆ ಓಕೆ ಹಾಂ ಹಾಂ ಹಾಂ. ತೋರಿಸ್ತೀನಿ ಹೊಸದು ಬಂದಿದೆ. ಓಕೆ. ಇದು ಹಾರ್ವೆಸ್ಟಿಂಗ್ ಅಂದರೆ ಸಿಗ್ನಲ್ ಏನು ಸರ್ ಇದು? ಹಾಂ ರೀ, ಹಾಂ ರೀ. ಸೊ ಈ ಥರ ಕೆಂಪಾಯ್ತಂದ್ರೆ ಹಾಂ, ಈ ಕಾಯಿ ಈ ಟೈಪ್ ಬಂದಿದ್ದ ಕಾಯಿನೇ ಒಯ್ತಾರ್ರಿ ಅವ್ರು. ಓಕೆ. ಹಾಂ ಹಾಂ. ಬಂದವಲ್ರಿ. ಹ್ಞೂ ಹ್ಞೂ ಹ್ಞೂ. ಹಾರ್ವೆಸ್ಟಿಂಗ್ ಸ್ವಲ್ಪ ಕಷ್ಟ ಕಾಣುತ್ತೆ ಸರ್ ಇದು. ಏನಿಲ್ಲ ಸರ್, ಇದು ಕೊಡ್ಲಿಲಿಂದ ಇದು ಹೊಡೆದೇವಲ್ರಿ, ಹಾಂ ಹಾಂ ಹಾಂ. ಅದು ಒಳಗಿಂದ ಗೊನೆ ಬಂದು ಬಿಡ್ತದ್ರಿ. ಓಕೆ. ಇದ್ರದ್ದು ಲೈಫ್ ಮುಗೀತಿರಿ ಇದ್ರದ್ದು. ಇದು ಮುಗೀತದೆ ಗಿಡದ? ಹಾಂ ಹಾಂ. ಹಾಂ, ಈ ಎಲಿದು. ಓಕೆ. ಈ ಥರ ಮಾರ್ಕೋತ ಹೋಗ್ತಾವ್ರಿ ಅವು. ಇವು ಇಲ್ಲಿ ಒಳಗೆ ಹುಳ ಇರ್ತಾನೆ ಸರ್? ಹಾಂ, ಇದ್ರಾಗ ಇರ್ತಾವ್ರಿ. ಓಕೆ. ಹಾಂ ಹಾಂ. ಇದು ಹಿಂಗೆ ಪೌಡ್ರ್ ಇದು ಭೀ ಒಣಗ್ಯದ್ರಿ. ಓಕೆ. ಹಸಿ ಇತ್ತಂದ್ರೆ ಹಿಂಗೆ ಮುಟ್ರೆ ವಾಸ ಬರ್ತದ್ರಿ ಅದು. ಹಾಂ ಹಾಂ ಹಾಂ. ಖ್ಯಾದ್ಗಿ ವಾಸ. ಸೊ ಈಗ ಬರ್ತದ ನೋಡ್ರಿ ವಾಸ. ನಿಮಗೆ ಹೊಂಟದ ಏನು ಮಾಡೈತಿ? ಹೌದು ಬರತ್ತ ಸರ್. ಹಾಂ, ಬರತ್ತದ. ಹಾಂ ಹಾಂ. ಆ ಹುಳನೇ ಎಲ್ಲ ಪಾಲಿನೇಷನ್ ಸಲುವಾಗಿ ಆಗ್ತದೆ. ಪರಾಗಸ್ಪರ್ಶ ಮಾಡ್ಕೊತ ಹೋಗ್ತದ್ರಿ. ಓಕೆ. ಇದು ಬಂದದ ನೋಡ್ರಿ, ಇದು ಭಾರಿ ಬರ್ತದ ನೋಡ್ರಿ. ಹಾಂ ಹಾಂ ಹಾಂ. ಇದು ನಮ್ಗೆ ಗೊತ್ತಾಗ್ತದ ಅದು ಬಡ್ಡಿಗೂ ಕಂಟೆಂಟ್ ಅದು. ಹೌದು, ಮೆಚ್ಚಲತ್ತ ನೋಡಿ ಸರ್. ಇರ್ತದ ನೋಡ್ರಿ. ಹ್ಞೂ ಹ್ಞೂ ಹ್ಞೂ. ಅಷ್ಟು ಅಂಶ ಇರ್ತೈತೆ ಅದ್ರಾಣಿ. ಥ್ಯಾಂಕ್ ಯು ಸರ್. ಇದು ಮಾಹಿತಿ ಕೊಟ್ಟಿದ್ದು ಭಾಳ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ ಥ್ಯಾಂಕ್ ಯು ಸೋ ಮಚ್.